ಓಕೆ. ಆತ್ಮೀಯರಿದು ಪುಷ್ಪಗಿರಿಯ ದೇವಸ್ಥಾನದ ಪ್ರಾಂಗಣದ ಮುಂಭಾಗದಲ್ಲಿ ಶ್ರೀಮಠದ ಒಂದು ಅಧೀನದಲ್ಲಿ ಬರುವಂತಹ 108 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಬಂದಂಥ ಭಕ್ತಾದಿಗಳಿಗೆ ಈ ಒಂದು ಶಿವಲಿಂಗಗಳನ್ನು ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಭಾಳ ಸ್ವಚ್ಛಂದಮಯವಾಗಿ 108 ಶಿವಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಈ ಒಂದು ಹಾಸನ ಜಿಲ್ಲಾ ಬೇಲೂರು ಹಳೆಬೀಡು ತಾಲೂಕಿನ ಈ ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ ನಾವಿದ್ದೇವೆ. ಈ ಒಂದು 108 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ಲಿಂಗಗಳನ್ನು ನಾವೆಲ್ಲ ಈಗ ನೋಡ್ತಾ ಇದ್ದೇವೆ. ಭಾಳ ಭಕ್ತಿ ಭಾವನೆಯೊಂದಿಗೆ ಈ ಒಂದು ಲಿಂಗಗಳನ್ನು ನಾವುಗಳು ನಮಸ್ಕರಿಸುತ್ತಾ ನಿತ್ಯ ದಿನಗಳಲ್ಲಿ ಶಿವನನ್ನು ಆರಾಧಿಸುವಂತಹ ಶಿವನ ಭಕ್ತರಿಗೆ ತಮ್ಮದೇ ಆದಂತಹ ಭಕ್ತಿ ಸಮರ್ಪಣೆಗೆ ಬೇಕಾಗುವಂತಹ ಮಾನಸಿಕ ಸ್ಥೈರ್ಯದೊಂದಿಗೆ ಆಧ್ಯಾತ್ಮದ ಒಲವನ್ನು ಬೆಳೆಸುವಂತಹ ಈ ಒಂದು 108 ಶಿವಲಿಂಗ ಈ ಒಂದು ಮಠದ ಪ್ರಾಂಗಣದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಬಹಳ ಸಂತೋಷನೇ ಅಂತಲೇ ಹೇಳ್ಬೋದು. ಈ ಒಂದು ಮಠದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಸರ ಜೊತೆಗೆ ಒಳಭಾಗದಲ್ಲಿರ್ತಕ್ಕಂಥ ಈ 108 ಲಿಂಗಗಳ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹೀಗೆ ಎಲ್ಲದನ್ನು ಕೂಡ ಗಮನಿಸಿದಾಗ ಈ ಒಂದು ಪುಷ್ಪಗಿರಿಯ ಈ ಗುಡ್ಡದ ಮೇಲ್ಛಾವಣಿ ಇರ್ತಕ್ಕಂಥ ಮಧ್ಯಭಾಗದಲ್ಲಿರುವಂತಹ ಈ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಶ್ರೀಮಠದಲ್ಲಿ ಈ ಒಂದು 108 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ಭಾಳ ಬಂದಂಥ ಭಕ್ತಾದಿಗಳಿಗೆ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ, ಮನಸ್ಸಿಗೆ ಮೃದುವನ್ನು ನೀಡುವಂತಹ ಒಂದು ಹಂತದಲ್ಲಿ ಈ ಶಿವಲಿಂಗವನ್ನು ಸ್ಥಾಪಿರುವಂಥದ್ದು. ಜೊತೆಗೆ ಆ ಲಿಂಗುವಿನ ವಿರುದ್ಧ ದಿಕ್ಕಿನಲ್ಲಿ ಅಲ್ಲಿ ದೊಡ್ಡದಾದಂಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮಧ್ಯಭಾಗದಲ್ಲಿ. ಅದಕ್ಕೆ ವಿರುದ್ಧವಾಗಿ ಉತ್ತರಾಭಿಮುಖದಲ್ಲಿ ಈ ಒಂದು ಬಸವಣ್ಣನನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಹೀಗೆ 108 ಶಿವಲಿಂಗಗಳು ನಿತ್ಯವೂ ಕೂಡ ಒಂದು ಶಿವಲಿಂಗಗಳನ್ನು 108 ಶಿವಲಿಂಗಗಳನ್ನು ಕೂಡ ಪೂಜೆ ಮಾಡುವಂಥದ್ದು ಈ ದೇವಸ್ಥಾನದ ಅರ್ಚಕರ ಒಂದು ಕಾಯಕ ಕೂಡ ಇದೆ. ಏಕೆಂದರೆ ಈ ಒಂದು ಶಿವಲಿಂಗವನ್ನು ಕೆತ್ತನೆ ಮಾಡಿ ಭಾಳ ಉತ್ತಮ ರೀತಿಯಲ್ಲಿ ಈ ಒಂದು ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಈ ಭಾಗದ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಹಳೆಬೀಡು ಬೇಲೂರು ಚೆನ್ನಕೇಶವ ದೇವಸ್ಥಾನದ ನಂತರದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಮತ್ತೊಂದು ಸುಪ್ರಸಿದ್ಧವಾದಂಥ ದೇವಸ್ಥಾನ ಅಂತ ಹೇಳಿದರೆ ಈ ಒಂದು ಪುಷ್ಪಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಈ ಒಂದು ಭಾಗದಲ್ಲಿ ಹೇಗೆ ಈ ಲಿಂಗಗಳು ಪ್ರತಿಷ್ಠಾಪನೆ ಆಗಿದ್ದೇವೆ ಅಂಥೇಳಿ. ಲಿಂಗಗಳ ಮುಂಭಾಗದಲ್ಲಿ ಈ ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಶಿವಲಿಂಗದ ಮುಂಭಾಗದಲ್ಲಿ 108 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಭಾಳ ವಿಶೇಷತೆ ಅಂತಲೇ ಹೇಳ್ಬೋದು.